ಸ್ಥಳ ನಡೆದಿರೋದು ಇವತ್ತು ನಮ್ಮ ಸರ್ಕಾರ ಕೋರ್ಟ್ ಡೈರೆಕ್ಷನ್ನು ಮತ್ತು ಪ್ರತಿನಿತ್ಯ ಸೌಜನ್ಯ ಪ್ರಕರಣವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇನ್ನಿತರೆ ಸಂಘಟನೆಗಳು ಮಾತಾಡ್ತಾ ಇರೋದ್ರಿಂದ ಅದಕ್ಕೊಂದು ಕೊನೆ ಕಾಣಬೇಕು. ಸತ್ಯ ಗೊತ್ತಾಗಬೇಕು. ಧರ್ಮಸ್ಥಳದ ಒಂದು ಏನು ಧಾರ್ಮಿಕ ಒಂದು ಸ್ಥಳ ಇದೆ ಅದಕ್ಕೆ ಕಳಂಕ ಇರಬಾರ್ದು. ಅದಕ್ಕೋಸ್ಕರ ಮಾಡಿರ್ತಕ್ಕಂಥ ಅವರೇ ಸ್ವಾಗತ ಮಾಡಿದ್ದಾರೆ, ಅವರೇ ಅದನ್ನು ಅಂದ್ರೆ SIT ತನಿಖೆ ಎಲ್ಲಿ ತನಕ ಯಾವಾಗ ಅಂತ್ಯ, ಅದು ಯಾವಾಗ ರಿಪೋರ್ಟ್ ಕೊಡುತ್ತೆ? ಪ್ರತಿನಿತ್ಯವೂ ಕೂಡ ಅದೇನ ಅದಕ್ಕೆ ನಾನು ಆನ್ಸರ್ ಮಾಡಲಿಕ್ಕಾಗಲ್ಲ. ಗೃಹ ಸಚಿವರು ಮುಖ್ಯಮಂತ್ರಿಗಳು ಅದರ ಮಾಹಿತಿಯನ್ನು ದಿನನಿತ್ಯ ಪಡೆದಿರ್ತಾರೆ. ಅದಕ್ಕೆ ಸೂಕ್ತವಾದಂಥ ತೀರ್ಮಾನವನ್ನು ಅವ್ರು ತಗೋತಾರೆ. ಅಸೆಂಬ್ಲಿನಲ್ಲಿ ಇದನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಭಾಳ ದಿನ ಚರ್ಚೆ ಆಗಿದೆ. ನಮ್ಮಲ್ಲೂ ಸಹ ಅದನ್ನು ಯಾರು ಪ್ರೋತ್ಸಾಹ ಮಾಡಬೇಕು ಅಂದರೆ ನಾವು ಧರ್ಮಸ್ಥಳದ ಭಕ್ತರೆ, ಮಂಜುನಾಥನ ಶಿವನ ನಾವೆಲ್ಲರೂ ಭಕ್ತರು. ಸೊ ಅವರು ಮಾತ್ರ ಮಂಜುನಾಥನ ನಂಬಿಕೆ ಕೊಟ್ಟಿಲ್ಲ BJP. ಅವ್ರಿಗೆ ಏನಾಗುತ್ತೆ, ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾಯಿದೆ, ಒಳ್ಳೆ ಗ್ಯಾರಂಟಿಯನ್ನು ನಿಭಾಯಿಸ್ತಾ ಇದ್ದೀವಿ, ಅಭಿವೃದ್ಧಿ ಆಗ್ತಾಯಿದೆ, ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಅವ್ರಿಗೆ ಸರ್ಕಾರದ ವಿರುದ್ಧ ಮಾತಾಡಲಿಕ್ಕೆ ಯಾವುದು ಅವರಿಗೆ ಸಬ್ಜೆಕ್ಟ್ ಇಲ್ಲ. ಸೊ ಈ ವಿಚಾರಗಳಷ್ಟೇ ಅವರಿಗೆ ಪ್ರಮುಖವಾಗಿರೋದ್ರಿಂದ ಏನೂ ಮಾಡಲಿಕ್ಕಾಗಲ್ಲ. BJP ಆಮೇಲೆ ಧರ್ಮಸ್ಥಳಕ್ಕೆ ಈ ಸಂದರ್ಭದಲ್ಲಿ ಹೋಗ್ತಾ ಇರೋದು ನಾವು ನಿರಂತರವಾಗಿ ಹೋಗ್ತಿದ್ವಿ ಧರ್ಮಸ್ಥಳ. ಸೊ ಬೆಳಗ್ಗೆ ಅಂದರೆ ಅಂದರೆ ಏನು BJPಯವ್ರು ಮಾತ್ರ ಶಿವನ್ನ ಅಥವಾ ಹಿಂದೂ ಧರ್ಮನ ಆಚರಣೆ ಮಾಡ್ತಾರೆ, ನಾವು ಅವ್ರಿಗಿಂತ ಜಾಸ್ತಿ ಮಾಡ್ತೀವಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.